ಗ್ಯಾಂಗ್ನ ಅಡ್ಡೆಯಾಗಿದ್ದಂತಹ ಪಟ್ಟಣಗೆರೆಯ ಶೆಡ್, ಆ ಶೆಡ್ನ ಮಾಲೀಕ ಇಲ್ಲಿಯವರೆಗೂ ಕೂಡ ತೆರಿಗೆಯನ್ನ ಕಟ್ಟಿಲ್ಲ, ತೆರಿಗೆ ವಂಚಿಸಿದ್ದಾರೆ ಅನ್ನೋ ಪ್ರಕರಣ ಈಗ ಬೆಳಕಿಗೆ ಬರ್ತಿದೆ. ದರ್ಶನ್ ಗ್ಯಾಂಗ್ನ ಅಡ್ಡಿಯಾಗಿದ್ದ 5 ಎಕರೆಯ ಶೆಡ್, ಕೊಲೆ ಕೇಸ್ನ ಕೇಂದ್ರ ಬಿಂದುವಾದಂತಹ ಶೆಡ್ ಮಾಲೀಕರಿಂದ ತೆರಿಗೆ ವಂಚನೆಯಾಗಿದೆ. 15 ವರ್ಷದಿಂದ ತೆರಿಗೆಯನ್ನ ಬಿಬಿಎಂಪಿಯ ಅಧಿಕಾರಿಗಳು ಕಟ್ಟಿಸಿಕೊಂಡಿಲ್ಲ. ಪಾಲಿಕೆ ಅಧಿಕಾರಿಗಳಿಗೆ ಬಿಬಿಎಂಪಿ ಆಡಳಿತಾಧಿಕಾರಿಯಿಂದ ಇದೀಗ ನೋಟಿಸ್ ಅನ್ನು ಕೊಡಲಾಗಿದೆ. ಯಾಕೆ ತೆರಿಗೆಯನ್ನ ಕಟ್ಟಿಸಿಕೊಂಡಿಲ್ಲ ಅನ್ನೋದರ ಬಗ್ಗೆ ವರದಿ ಕೊಡಿ ಅಂತ ನೋಟಿಸ್ ನಲ್ಲಿ ಸೂಚಿಸಲಾಗಿದೆ. ತೆರಿಗೆ ಪಡೆಯದೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅನ್ನೋ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗುತ್ತೆ. ತನಿಖೆಗೆ ಈಗ ಬಿಬಿಎಂಪಿಯ ಆಡಳಿತಾಧಿಕಾರಿ ಉಮಾಶಂಕರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕೆ 15 ವರ್ಷಗಳಾದ್ರೂ ಕೂಡ ತೆರಿಗೆಯನ್ನ ಸಂಗ್ರಹ ಮಾಡಿಲ್ಲ, ನೋಟಿಸ್ ಅನ್ನ ಯಾಕೆ ಕೊಟ್ಟಿಲ್ಲ, ಇದರ ಬಗ್ಗೆ ಕಾರಣ ಕೊಡಿ ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಈ ನೋಟಿಸ್ಗೆ ಉತ್ತರವನ್ನ ಪಡೆದುಕೊಂಡ ನಂತರದಲ್ಲಿ ಇವರ ಪಾತ್ರ ಏನು, ಅಧಿಕಾರಿಗಳ ಪಾತ್ರ ಏನು ಇದರಲ್ಲಿ ಅನ್ನೋದು ಕೂಡ ಬೆಳಕಿಗೆ ಬರುತ್ತೆ. ಪಟ್ಟಣಗೆರೆಯ ಶೆಡ್ 5 ಎಕರೆಯ ಶೆಡ್, ಅದು ಆ ಜಾಗಕ್ಕೆ ಕಳೆದ 15 ವರ್ಷಗಳಿಂದಲೂ ಕೂಡ ತೆರಿಗೆಯನ್ನ ಕಟ್ಟಿಲ್ಲ, ತೆರಿಗೆ ವಂಚಿಸಿದ್ದಾರೆ. ಇದರ ಜೊತೆಗೆ ತೆರಿಗೆಯನ್ನ ಕಟ್ಟಿಸಿಕೊಳ್ಳೋದಕ್ಕೂ ಕೂಡ ಬಿಬಿಎಂಪಿಯ ಅಧಿಕಾರಿಗಳು ಮುಂದಾಗಿಲ್ಲ. ಯಾಕೆ ಅವ್ರು ಮುಂದಾಗ್ಲಿಲ್ಲ, ಯಾಕೆ ನೋಟಿಸ್ ಕೊಟ್ಟು ತೆರಿಗೆಯನ್ನ ಸಂಗ್ರಹ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ, ಅವರ ಪಾತ್ರ ಏನು ಇದರಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಬಿಎಂಪಿಯ ಆಡಳಿತಾಧಿಕಾರಿ ಉಮಾಶಂಕರ್. ಬಿಬಿಎಂಪಿ ಸರ್ ಇತ್ತೀಚೆಗೆ ಪಟ್ಟಣಗೆರೆ ಶೆಡ್ಗೆ ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ, ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂತ. 2008ರಿಂದಲೂ 16 ವರ್ಷ ಅವರು ಈವರೆಗೂ ತೆರಿಗೆ ಕಟ್ಟಿಲ್ವಂತೆ. ಸೊ ಇಷ್ಟು ವರ್ಷ ಬಿಬಿಎಂಪಿ ಏನ್ ಮಾಡ್ತಿತ್ತು ಹಾಗಾದ್ರೆ ಅಂತ ಸರ್ ನಂದು ಅದೇ ಪ್ರಶ್ನೆ. ಹಾಗಾಗಿ ಅಧಿಕಾರಿಗಳಿಗೆ ಈಗ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಅವರು ತೆರಿಗೆ ಕಟ್ಟಲಿ, ಇಲ್ಲಾಂದರೆ ಕ್ರಮ ತಗೊಳ್ಳಿ ಅಂತ. ಅವರೊಬ್ಬರಿಗೆ ಅಲ್ಲ, ಇಡೀ ನಗರದಲ್ಲಿ ತಮಗೆ ಗೊತ್ತಿದೆ ಕಳೆದ 1 ವರ್ಷದಲ್ಲಿ ಸುಮಾರು 600 ಕೋಟಿಗಳಿಗಿಂತ ಹೆಚ್ಚಿನ ತೆರಿಗೆ ವಸೂಲಿ ಆಗಿದೆ. ತೆರಿಗೆ ವಸೂಲಾತಿ ಕ್ರಮಗಳೇನೇನಿದೆ ಅವುಗಳನ್ನು ಭಾಳ ಸ್ಟ್ರಿಕ್ಟ್ ಆಗಿ ಕಾರ್ಯಗತಗೊಳಿಸ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಈಗ 1 ವರ್ಷದಲ್ಲಿ 600 ಕೋಟಿ ಹೆಚ್ಚಿನ ಅನುದಾನ ನಾವು ತೆರಿಗೆ ಸಂಗ್ರಹ ಆಗಿದೆ. ನಮ್ಮ ಗುರಿ ಈ ವರ್ಷಕ್ಕೆ ಕನಿಷ್ಠ 1,000 ಕೋಟಿ ಹೆಚ್ಚಿನ ತೆರಿಗೆ ಸಂಗ್ರಹ ಆಗೋದಕ್ಕೆ ಏನೇನು ಕ್ರಮ ಬೇಕು ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಅನುಮಾನ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಉಮಾಶಂಕರ್ ಅವರು ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಯಾಕೆ ತೆರಿಗೆಯನ್ನ ಸಂಗ್ರಹ ಮಾಡಲಿಲ್ಲ ಅನ್ನೋ ಪ್ರಶ್ನೆ ನನಗೂ ಕೂಡ ಕಾಡ್ತಾ ಇದೆ, ಹಾಗಾಗಿ ತನಿಖೆಗೆ ಕೊಟ್ಟಿದ್ದೀವಿ ಅಂತಾರೆ. ಜೊತೆಗೆ ಈ ತೆರಿಗೆ ಸಂಗ್ರಹದ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಬಿಗಿಗೊಳಿಸಿದ್ದೀವಿ, ಅದರಲ್ಲಿ ವಂಚಿಸಲಿಕ್ಕೆ ಬರೋದೇ ಇಲ್ಲ ಅಂತಾರೆ. ಅದು ಕೆಲವರಿಗೆ ಮಾತ್ರನಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ.